ಬಹಳಷ್ಟು ವಿಚಾರಗಳನ್ನು ನಾವು ಇದಕ್ಕಿಂತ ಮುಂದೆ ಹೇಳಿದ್ವಿ. ಒಂದು ನಗರ ಅಭಿವೃದ್ಧಿ ಆಗಬೇಕು, ಒಂದು ದೂರದೃಷ್ಟಿ ಇಟ್ಟು ಕೆಲಸ ಮಾಡಬೇಕಂತ ಉದ್ದೇಶದಲ್ಲಿ ಸರ್ಕಾರಗಳ ಹಲವಾರು ಯೋಜನೆಗಳು ಬರ್ತವೆ. ಆ ಯೋಜನೆ ಬಂದಾಗ ಅದನ್ನು ಸರಿಸಮಾನವಾಗಿ ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡುವಂಥದ್ದು ಮಾಡುವವರ ಕರ್ತವ್ಯ ಆಗಿರ್ತದೆ. ಇದು ಏನಿಲ್ಲ, ಕೆಲಸ ಮಾಡುವಾಗ ಪ್ರಾಜೆಕ್ಟ್ಗೆ ಏನು ಎಷ್ಟು ಗ್ರಾಂಟ್ ರಿಲೀಸ್ ಆಗ್ತದೆ, ಆ ಗ್ರಾಂಟ್ ರಿಲೀಸ್ ಆದದ್ದನ್ನು ಯಾವ ರೀತಿ ಒಂದ್ಸಲ ಮುಗಿಸಿ ಹೋಗುದಂತೇಳಿ ಅಷ್ಟಕ್ಕೋಸ್ಕರ ಸೀಮಿತವಾಗಿ ಕಾಣ್ತಾ ಇದ್ದೀನಿ ನಾನು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವಾಗ ಒಂದು 30 ವರ್ಷಕ್ಕೆ ಮೊದಲು ಕೆಲವು ಅಂಡರ್ಗ್ರೌಂಡ್ ಡ್ರೈನೇಜ್ಗಳು ಕೆಲಸ ಆಗಿದೆ. ಆವಾಗ ಅದರ ಪಾಪ್ಯುಲೇಷನ್ ಪ್ರಕಾರ ಅವರು ಒಂದು 25 ದೂರದೃಷ್ಟಿ ಇಟ್ಟು 25 ವರ್ಷದ ಪಾಪ್ಯುಲೇಷನ್ ಪ್ರಕಾರ ಆ ಯೋಜನೆಯನ್ನು ರೆಡಿ ಮಾಡ್ತಾರೆ. ಈಗ ಅದು ಆಗಿ ಹಳೆ ಲೈನ್ಗಳೆಲ್ಲ ಆಗಿ 30 ವರ್ಷ ಆಯ್ತು. ಇವಾಗ ಹೊಸ ಲೈನ್ ಆಗ್ತಾ ಇದ್ದಾರೆ. ಆವಾಗ 6 ಇಂಚ್ ಪೈಪ್ ಹಾಕಿದ್ದಾರೆ ಅವರು. ಇವಾಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅದೇ ರಸ್ತೆಯಲ್ಲಿ ಹೊಸ ಲೈನ್ ಮಾಡ್ತಾ ಇದ್ದಾರೆ, 8 ಇಂಚಿನ ಪೈಪ್ ಹಾಕ್ತಾ ಇದ್ದಾರೆ. ಆವಾಗಾದ್ರೆ 30 ವರ್ಷದ ನಂತರ ಎಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಇನ್ನು ಆ ಕೆಲಸ ಮಾಡುವಾಗ UGD ಕೆಲಸ ಆದ ನಂತರ ಅದರ ಮೇಲೆ ಕಾಂಕ್ರೀಟ್ ಬರ್ತದೆ. ಅದೇನು ಇವತ್ತು ನಾಳೆಗೆ ಹೊಡೆದು ತೆಗೆಯುವಂತದ್ದಲ್ಲ. ಹೆಚ್ಚು ಕಮ್ಮಿ ಒಂದು 25 ವರ್ಷದ ಪಾಪ್ಯುಲೇಷನ್ ಪ್ರಕಾರ ಆ ದೂರದೃಷ್ಟಿ ಇಟ್ಟು ಕೆಲಸ ಮಾಡಬೇಕು. ಮಾಡುವಾಗ ದೊಡ್ಡ ಪೈಪೇ ಹಾಕಬೇಕು ಹೊರತು 2 ಇಂಚ್ ಜಾಸ್ತಿ 8 ಇಂಚ್ ಪೈಪ್ ಅಲ್ಲ. ಒಂದೊಂದು ರಸ್ತೆಯಲ್ಲಿ ನಾವು ಇವಾಗ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವಾಗ ಹೆಚ್ಚು ಕಮ್ಮಿ ನಾವು 12 ಇಂಚಿನ ಪೈಪೇ ಹಾಕ್ತೇವೆ. ಯಾಕಂದ್ರೆ ಅಡ್ಡ ರಸ್ತೆಯಲ್ಲಿ ನಾಳೆ ಆಗಿ ತೆಗೆದು ಬರಬಾರ್ದು, ನಾಳೆ ಸಮಸ್ಯೆ ಆಗಬಾರ್ದು. ಪದೇ ಪದೇ ಅನ್ನು ತೆಗೆದು ಅದನ್ನು ಬೇರೆ ಬೇರೆ ಪೈಪ್ ಹಾಕುವಂತದ್ದಲ್ಲ. ಇದಕ್ಕೋಸ್ಕರ ನಾವು ಅಡ್ಡ ರಸ್ತೆಗೆ ಸಮೇತ ನಾವು 12 ಇಂಚ್ ಪೈಪ್ ಹಾಕ್ತೇವೆ. ಇವರು ಮುಖ್ಯ ರಸ್ತೆಗೆ 8 ಇಂಚ್ ಪೈಪ್ ಹಾಕ್ತಾ ಇದ್ದಾರೆ. ಉದಾಹರಣೆಗೆ ಮೊನ್ನೆ ನಮ್ಮಲ್ಲಿ SL ಮತಾಯಿಸ್ ರೋಡ್ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ರು. ಅದೊಂದು SL ಮತಾಯಿಸ್ ರಸ್ತೆಗೆ ಒಂದು ಕೆಲಸ ಆಗ್ತಾ ಇದೆ. ಅವರು ಬಂದ್ರು, ಟ್ರಂಚ್ ತೆಗೆದ್ರು, 8 ಇಂಚ್ ಪೈಪ್ ಎಲ್ಲ ತಂದ್ರು. ನನಗೆ ತಂದಾಗ ನಾನು ಓದಲ್ಲಿ ನಾನು ಕೇಳಿದೆ, ನೋಡಪ್ಪ ಇದರಲ್ಲಿ ಮೊದಲನೇ ಲೈನ್ ಎಷ್ಟು ಇಂಚ್ ಪೈಪ್ ಇದೆ ಸರ್? ಅದರಲ್ಲಿ 6 ಇಂಚ್. ಎಷ್ಟು ವರ್ಷದ ಮೊದಲ? 30 ವರ್ಷ ಆಯ್ತು ಸರ್. ಈ 30 ವರ್ಷದ ನಂತರ ಇವತ್ತಿಗೆ ಪಾಪ್ಯುಲೇಷನ್ ಹೇಗಿದೆ, ಈ ರಸ್ತೆಯಲ್ಲಿ ಎಷ್ಟು ಮನೆಗಳು, ರೆಸಿಡೆನ್ಸಿಯಲ್ ಫ್ಲಾಟ್ಸ್ ಗಳಲ್ಲಿ ಎಷ್ಟು ಬಂದಿದೆ, ಎಷ್ಟು ಪಾಪ್ಯುಲೇಷನ್ ಆಗಿದೆ ಅಂತ ಬಹಳಷ್ಟು ಇದೆ ಸರ್. ಅವಾಗಾದ್ರೆ ಇವಾಗ ನಾವು ಹಾಕೋದಾದ್ರೆ 8 ಇಂಚ್ ಪೈಪ್ ಹಾಕ್ತೇವೆ. ಇದಕ್ಕೆ ಇನ್ನು ಎಷ್ಟು ದೂರದೃಷ್ಟಿ ಇಟ್ಟು ಕೆಲಸ ಮಾಡಬೇಕು ನಾವು ಅಂತ. ನಾನು ಹೇಳಿದೆ, ನೀವು ನಿಮ್ಗೆ ಕೆಲಸ ಮಾಡ್ಲಿಕ್ಕೋಸ್ಕರ ಕೆಲಸ ಮಾಡೋದಾದ್ರೆ ನಿಲ್ಲಿಸಿ, ಈ ಪೈಪ್ ಹಾಕುವಂತ ಅಗತ್ಯ ಇಲ್ಲ. ಇದನ್ನು ಕೊಂಡೋಗಿ ಪೈಪ್ ಹಾಕುದಾದ್ರೆ 12 ಇಂಚ್ ಪೈಪ್ ಹಾಕ್ಬೇಕು, 1 ಫೀಟ್ ಪೈಪ್ ಹಾಕ್ಬೇಕು. ಒಂದು 15 ದಿವಸ ಕೆಲಸ ಡಿಲೇ ಆಯ್ತು. ಅಡ್ಡಿಲ್ಲ, ಹೊಸ ಪೈಪ್ ತಂದ್ರು, ಹಾಕಿಸಿದೆ. ಇದೇ ರೀತಿ ಕೆಲಸ ಮಾಡಬೇಕು ಹೊರತು ಇವರು ಎಲ್ಲಾ ಕಡೆ, ಕೆಲವು ಕಡೆ ನಮ್ಮ ಕಾರ್ಪೊರೇಟರ್ಗಳೆಲ್ಲ ತುಂಬಾ ಕಂಪ್ಲೇಂಟ್ ಇದೆ. ಇವರು 8 ಇಂಚ್ ಪೈಪ್ ಹಾಕಿದ್ದಾರೆ, ಲೆವೆಲ್ ಇಲ್ಲ. ಈ UGD ಕೆಲಸ ಅಂತ ಹೇಳಿದ್ರೆ ಒಳಚರಂಡಿ ಕೆಲಸ, ಎಲ್ಲ ಕೆಲಸ ಮಾಡಿದಾಗೆ ಅಲ್ಲ. ವಾಟರ್ ಸಪ್ಲೈ ಪೈಪ್ ಲೈನ್ ಮಾಡಿದಾಗೆ ಅಲ್ಲ, ಅಲ್ಲ ಇನ್ನೊಂದು ಚರಂಡಿ ಕಟ್ಟಿದಾಗೆ ಅಲ್ಲ. ಇದು ಏನಂದ್ರೆ ಕರೆಕ್ಟ್ ಲೆವೆಲ್ ಬೇಕು. ಆ ಮ್ಯಾನ್ಯುವಲ್ ಯಾವ ರೀತಿ ಇರಬೇಕು, ಅದರ ಲೆವೆಲ್ ನೋಡ್ಬೇಕು, ಅದ್ರ ನೀರು ಫ್ಲೋ ಆಗ್ತದ ಇಲ್ಲ ಅಂತ ನೋಡ್ಬೇಕು, ಅದರ ಲೆವೆಲ್ ಯಾವ ರೀತಿ ಇರ್ತದೆ ಅಂತ ನೋಡ್ಬೇಕು. ಇದನ್ನೆಲ್ಲ ಕನ್ಸಿಡರ್ ಆಗಿ ಮಾಡುವಂಥದ್ದು. ಇದು ಕೆಲಸ ಮಾಡುವಾಗ, UGD ಕೆಲಸ ಮಾಡುವಾಗ ಅದಕ್ಕಿಂತಲೇ ಕೆಲಸ ಮಾಡಿದ ಅನುಭವಸ್ಥರಿರ್ತಾರೆ. ಒಬ್ಬ ರಸ್ತೆ ಕಾಂಕ್ರೀಟ್ ಮಾಡಿದವನಿಗೆ UGD ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೂ ತುಂಬಾ ವ್ಯತ್ಯಾಸಗಳಿವೆ. ಕಾಂಕ್ರೀಟ್ ರಸ್ತೆ ಅಂತ ಬೇರೆನೆ ಮಾಡುದು, ಈ UGD ಅಂಡರ್ಗ್ರೌಂಡ್ ಒಳಚರಂಡಿ ಕೆಲಸ ಮಾಡುವಂತದ್ದು ಬೇರೆ ರೀತಿ. ಅಷ್ಟು ಸುಲಭದ ಕೆಲಸ ಅಲ್ಲ, ಅಷ್ಟು ಅನುಭವ ಬೇಕು ಮಾಡುವಂತ. ಇದು ಇವಾಗ ಇವರು ಸ್ಮಾರ್ಟ್ ಸಿಟಿಯಲ್ಲಿ ಕೊಟ್ಟದ್ದಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಈಗ ಶಶಿಧರ್ ರೆಡ್ಡಿ ಹೇಳಿದ್ರು, ಅನುಭವಿಸ್ತಾರೆ ಅಲ್ಲ. ನಾವು ಒಂದ್ಸಲ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಉಂಟು ಪ್ರತಿಪಕ್ಷದ ವತಿಯಿಂದ. ಎಲ್ಲ ತೋರಿಸ್ತೇವೆ ನಾವು ನಿಮ್ಗೆ ಹೇಗೆ ಅಂತ. ನಾವು ಇದರ ಬಗ್ಗೆ ಬಹಳಷ್ಟು ನಮ್ಗೆ ಸ್ವಲ್ಪ ಇದರ ಬಗ್ಗೆ ನಾವು ಇದರ ಹಿಂದೆ ಹೋಗಿ, ಈಗಲ್ಲ ಒಂದು 20 ವರ್ಷದಿಂದ ನಾವು ಇದರ ಹಿಂದೆ ಇದ್ದೇವೆ. UGD ಕೆಲಸದಿಂದ ಎಲ್ಲ ನೋಡಿ ನಮ್ಗೆ ADB ಇದೆಲ್ಲ ನೋಡಿ ಎಲ್ಲ ಬಹಳಷ್ಟು ಅನುಭವ ಆಗಿದೆ. ನಮ್ಮ ಓಲ್ಡ್ ಮುನ್ಸಿಪಾಲಿಟಿ ಈ ಇದರಲ್ಲಿ ಏರಿಯಾದಲ್ಲಿ ಈಗ ನಮ್ಮ ಕಂಕನಾಡಿ, ಮೆಂದುರಹಳ್ಳಿ, ಮಲಾಗ್ರಿಸ್, ನಮ್ಮ ಪಲ್ನೀರಿ, ವಿನಯರಾಜವಾಡ, ಇದೆಲ್ಲ ಸಾಧಾರಣ ಈ ಮುನ್ಸಿಪಾಲಿಟಿ ಏರಿಯಾದಲ್ಲಿ ನಮ್ಮ ಒಂದು ಒಬ್ಬರೇ ಕಾಲದಲ್ಲಿ ಇರುವಂತ ಸಿಸ್ಟಮ್ಗಳಿರುವುದು. ಇದರಿಂದ ತುಂಬಾ ಸಮಸ್ಯೆ ಆಗ್ತದೆ. ನಾವು ಇದರ ಹಿಂದೆ ಇದ್ದೇವೆ, ಏನೆಲ್ಲ ಆಗ್ತಾ ಇದೆ ಅಂತಲ್ಲ,
ನಗರಸಭೆಯಿಂದ ಬಂದದಂತ. ಇದನ್ನು ಇವರು ಇವಾಗ ಪುನಃ ಅದನ್ನೇ ರಿಪೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಿಂದ ಜನಗಳಿಗೆ ಏನು ಉಪಯೋಗ ಉಂಟು, ಏನು ಪ್ರಯೋಜನ ಇದೆ? ಒಂದು ದೂರದೃಷ್ಟಿ ಇಟ್ಟು ಕೆಲಸ ಮಾಡುವಂತದ್ದಲ್ಲ ಸ್ಮಾರ್ಟ್ ಸಿಟಿಯಲ್ಲಿ. ಏನೋ ಹಣ ಬಂದಿದೆ, ಅದನ್ನು ಒಟ್ಟಾರೆ ಮುಖಸಟ್ಟೆ ಖರ್ಚು ಮಾಡಿ ಏನೋ ಹಾಕಿದ ಚಾಪೆಯನ್ನು ಮಡಿಸಿ ಅದನ್ನು ಒಂದ್ಸಲ ಮಡಿಸಿ ಮೂಲೆ ಇಟ್ಟು ಹೋಗ್ಬೇಕು ಅವ್ರಿಗೆ, ಅಷ್ಟೇ ಕೆಲಸ ಮುಗಿಸ್ಬೇಕು. ಮತ್ತೆ ಇಲ್ಲಿ ಸಫರ್ ಆಗುತ್ತೆ ಯಾರು? ಕಾರ್ಪೊರೇಷನ್. ಜನಗಳಿಗೆ ಉತ್ತರ ಕೊಡ್ಲಿಕ್ಕೆ ಇರುವುದು ಕಾರ್ಪೊರೇಷನ್ ಮಾತ್ರ. ಅದು ಯಾರೇ ಅಧಿಕಾರಕ್ಕೆ ಬರಲಿ, ಅದು ಬೇರೆ ವಿಷಯ. ಆದ್ರೆ ಕಾರ್ಪೊರೇಷನ್ ಜವಾಬ್ದಾರಿ ಆಗಿರ್ತದೆ ಇದಕ್ಕೆ. ಅವರು ಇವತ್ತು ಮುಗಿಸಿ ಹೋಗ್ತಾರೆ. ಇವರು ಜವಾಬ್ದಾರಿತ ಇದ್ದವರೆಲ್ಲ ಆಡಳಿತ ಮಾಡುವವರು ಅದನ್ನು ಸರಿಪಡಿಸಬೇಕು. ಇವರು ಅದನ್ನು ಸರಿಪಡಿಸ್ತಾ ಇಲ್ಲ. ಇವಾಗ ನೋಡಿ, ಅಲ್ಲಲ್ಲಿ ರಸ್ತೆಗಳನ್ನೆಲ್ಲ ಅಗ್ದಾಕಿದ್ದಾರೆ. ನಾವು ಬಂದರಿಗೆ ಹೋಗಿ, ನೀವು ಅಲ್ಲಿ ಕೋರ್ಟ್ ವಾರ್ಡಿಗೆ ಹೋಗಿ, ಅದು ಅಬ್ದುಲ್ ಲತೀಫ್ ವಾರ್ಡಿಗೆ ಹೋಗಿ, ಅಲ್ಲಿ ಮತ್ತೆ ಬಂದರ್ನಲ್ಲಿ ನಮ್ಮ ವಿನಯರಾಜ್ನ ವಾರ್ಡ್, ಇಲ್ಲಿ ನಮ್ಮ ವಿಶೇಷ ಏರಿಯಾದಲ್ಲಿ ಎಲ್ಲ ಟೋಟಲಿ ಅಗ್ದಾಕಿದ್ದಾರೆ. ಒಂದು ಕೆಲಸ ಮಾಡುವಾಗ ಎಲ್ಲ ಸಹಜ, ನಾವು ಇಲ್ಲ ಅಂತ ಹೇಳುದಿಲ್ಲ. ಅಭಿವೃದ್ಧಿಗೆ ನಾವು ಯಾವಾಗಲೂ ಅದಕ್ಕೆ ವಿರೋಧ ವ್ಯಕ್ತಪಡಿಸುವುದಿಲ್ಲ. ಕೆಲಸ ಮಾಡುವಾಗ ಜನಗಳಿಗೂ ತೊಂದರೆ, ಅಲ್ಪ ಸ್ವಲ್ಪ ತೊಂದರೆ ಆದ್ರೆ ಅಡ್ಡಿ ಇಲ್ಲ. ಇದು ಏನಂತ ಹೇಳಿದ್ರೆ ಕ್ಯಾರೆ ಇಲ್ಲ. ನೀವು ಒಂದ್ಸಲ ನೋಡಿ ಕೆಲಸ ಮಾಡುವಂತದ್ದನ್ನ, ಈ ರೀತಿ ಮಾಡುವುದಲ್ಲ. ಟೋಟಲ್ ಕನ್ಫ್ಯೂಸ್. ಇದು ಏನಂತ ಹೇಳಿದ್ರೆ, ಇವರು ಇವಾಗ ಮಾಡುವಂತದ್ದು ಸ್ಮಾರ್ಟ್ ಸಿಟಿಯಲ್ಲಿ ಕೆಲಸ ಮಾಡುವಂತದ್ದು ಏನಂತ ಹೇಳಿದ್ರೆ, ಒಂದು ಸಲ ಅವರಿಗೆ ಈಗ ಏನಂತ ಹೇಳಿದ್ರೆ, ಅವರು ಈಗ 2-3 ವರ್ಷದಲ್ಲಿ ಟಾರ್ಗೆಟ್ ಅವ್ರದ್ದು ರೀಚ್ ಆಗ್ಲಿಲ್ಲ. ಅವರು ಅದಕ್ಕೋಸ್ಕರ ಎಲ್ಲೆಲ್ಲಿ ಆಗಿದ್ದು ಎಲ್ಲೆಲ್ಲಿ ಕಾಂಕ್ರೀಟ್ ಆಗ್ತಾ ಇದ್ದಾರೆ. ಈಗ ನೋಡಿ, ಅಲ್ಲಿ ಕಾರ್ ಸ್ಟ್ರೀಟ್ ಅಲ್ಲಿ, ಯಾಕೆ ಕಾರ್ ಸ್ಟ್ರೀಟ್ ರಸ್ತೆ ನೋಡಿದ್ರಿ ಎಷ್ಟು ಚಂದ ಇತ್ತು? ಏನು ಸಮಸ್ಯೆ ಆಗಿದೆ ಅಲ್ಲಿ? ಏನಾಗಿದೆ ಸ್ವಾಮಿಯಲ್ಲಿ? ಎಷ್ಟು ಚಂದ ಇತ್ತು, ಎಷ್ಟು ರೋಡ್ ವೈಡ್ನಿಂಗ್ ಇದೆಲ್ಲ ಜಾಗ ಬಿಟ್ಟು ಕೊಟ್ಟಿದ್ದಾರೆ, ಸುಗಮವಾಗಿ ವಾಹನ ಸಂಚಾರಿಸ್ತಿತ್ತು ಅಲ್ಲಿ. ಯಾಕೆ ಪುನಃ ಅದನ್ನ ಅಗೆದು ಪುನಃ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ಯಾಕೋಸ್ಕರ ಮಾಡ್ತಾ ಇದ್ದಾರೆ? ಅಲ್ಲಿ ನೋಡಿ, ಇನ್ನೊಂದು ನಮ್ಮ ಸ್ಥಳೀಯ ಕಾರ್ಪೊರೇಟರ್ಗಳಿಂದ ಕಂಪ್ಲೇಂಟ್ ಬರ್ತಾ ಇದೆ. ನಮ್ಮ ಮೊಹಮ್ಮದ್ ರಸ್ತೆಯಲ್ಲಿ 8 ದಿವಸದಲ್ಲಿಗೆ ಕಾಂಕ್ರೀಟ್ ಆಗಿ 8 ದಿವಸದಲ್ಲಿಗೆ ಇವತ್ತು ನಿನ್ನೆ ರಾತ್ರಿ ಆ ರಸ್ತೆಯನ್ನು ಕ್ಯೂರಿಂಗ್ ಸರಿಯಾಗದೆ ಬಿಟ್ಟು ಕೊಟ್ಟಿದ್ದಾರೆ ವ್ಯಾಪಾರಿಗೆ, ಪಟಾಕಿ ವ್ಯಾಪಾರಕ್ಕೆ. ಇದೆಲ್ಲ ಸ್ಮಾರ್ಟ್ ಸಿಟಿ ಇಲ್ಲ ಆಗುವಂತದ್ದು. ಕೇಳೂರಿಲ್ಲ. ಹಂಪನಘಟ್ಟ ರಸ್ತೆ, ಹಂಪನಘಟ್ಟೆಯಲ್ಲಿ ಇಡೀ ಜಂಕ್ಷನ್ ಅನ್ನೆಲ್ಲ ಅಗ್ದಾಕಿದ್ದಾರೆ, ಇಲ್ಲಿ ಅಗ್ದಾಕಿದ್ದಾರೆ. ಎಲ್ಲ ಈ ರೀತಿಯ ಕೆಲಸ ಮಾಡೋದು. ಕೆಲಸ ಮಾಡಬೇಕಾದರೆ ಅದಕ್ಕೆ ಒಂದು ಮುಂದಾಲೋಚನೆ ಬೇಕು. ಅಸಮರ್ಥ ಕೆಲಸ ಮಾಡುವಂತದ್ದಲ್ಲ. ಅಲ್ಲಿ ಅರ್ಧ ಹಾಕಿ ಅಲ್ಲಿ ಬಿಟ್ಟು ಹೋಗುದು, ಇಲ್ಲಿ ಅರ್ಧ ಅಗದಾಕಿ ಇಲ್ಲಿ ಬಿಟ್ಟು ಹೋಗುದು, ಅರ್ಧ ಈ ಕಾಗೆ ತಿಂದಾಗಿ ಅರ್ಧ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಟ್ಟು. ಟೋಟಲಿ ಆಡಳಿತದ ವೈಫಲ್ಯ. ಆಡಳಿತ ಮಾಡಲಿಕ್ಕೆ ಗೊತ್ತೇ ಇಲ್ಲ ಇವರಿಗೆ. ಆಡಳಿತ ಅನುಭವ ಸಹ ಕೊಡ್ತಾ ಇದೆ. ಈ ಸ್ಮಾರ್ಟ್ ಸಿಟಿಯಲ್ಲಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಪ್ರವಾಸೋದ್ಯಮಕ್ಕೆ